ಇವತ್ತು ನಾವು ದಾಳಿಂಬೆಯಲ್ಲಿ ಹಣ್ಣಿನ ನೊಣ ಅಥವಾ ಊಜಿ ಅಂತ ಏನು ಕರಿತೀರಾ ಇದರ ನಿರ್ವಹಣೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಹಣ್ಣು ಮೆಚುರಿಟಿ ಸಮಯ ಅಂದರೆ 4 ತಿಂಗಳ ನಂತರ ಈ ಹಂತದಲ್ಲಿ ಹಣ್ಣಿನ ನೊಣ ಕಾಣಿಸ್ಕೊಳ್ಳುತ್ತೆ. ಈ ಹಣ್ಣಿನ ನೊಣ ಹಣ್ಣನ್ನು ಚುಚ್ಚಿ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಯಿಂದ ಮರಿ ಹುಳಗಳು ಬಂದು ಹಣ್ಣನ್ನು ತಿಂದು ಇದು ಹಣ್ಣು ಕೊಳ್ತೋಗುತ್ತೆ. ಇದಲ್ಲದೆ ಇದು ಚುಚ್ಚಿ ಗಾಯ ಮಾಡುತ್ತೆ ಅಲ್ವಾ ಹಣ್ಣಿಗೆ. ಸೊ ಆ ರಂಧ್ರದಿಂದ ಬ್ಯಾಕ್ಟೀರಿಯಾ, ಫಂಗಸ್ಸು ಅಥವಾ ಇತರೆ ರೋಗಾಣುಗಳು ಕೂಡ ಒಳಗಡೆ ಎಂಟ್ರಾಗಿ ಹಣ್ಣು ರಾಟ್ ಆಗುತ್ತೆ ಮತ್ತು ಬೇರೆ ರೋಗಗಳು ಕೂಡ ಹರಡ್ತವೆ. ಈ ಹಣ್ಣಿನ ನೊಣನ ಕಂಟ್ರೋಲ್ ಮಾಡೋದಕ್ಕೆ ಮೋಹಕ ಬಲೆಗಳನ್ನ ಉಪಯೋಗಿಸ್ಬೇಕು. ರಾಶ್ವಿ ಲಿಕ್ವಿಡ್ ಲ್ಯೂರ್ ಅಂತ ನಾವು ಒಂದು ಕಂಡುಹಿಡಿದಿದ್ದೀವಿ. ಸೊ ಇದು ಕ್ಲೈಮೇಟ್ ರೆಸಿಲಿಯೆಂಟು ಮತ್ತು ಯಾವುದೇ ಔಷಧಿನ ಇದರಲ್ಲಿ ಬಳಕೆ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಮುಂಚೆ ಆದರೆ ನೀವು ಹಣ್ಣಿನ ನೊಣಕ್ಕೆ ಮ್ಯಾಂಗೋ ಮತ್ತು ಬೇರೆ ಕ್ರಾಪ್ಸಲ್ಲಿ ನೀವು ಈ ಬಿಸ್ಕೆಟ್ ಅಂತ ಯೂಸ್ ಮಾಡ್ತಾಯಿದ್ರಿ. ಅದರಲ್ಲಿ ನೀವು ಒಂದು ಸ್ವಲ್ಪ ಯಾವುದಾದ್ರೂ ಕೀಟನಾಶಕನ ಹಾಕಬೇಕಾಗಿತ್ತು. ಬಟ್ ಆದರೆ ಇದರಲ್ಲಿ ಯಾವುದೇ ಕೀಟನಾಶಕನ ಹಾಕೋ ಅವಶ್ಯಕತೆ ಇರಲ್ಲ. ನೀವು ಯಾವುದಾದ್ರೂ ಉಪಯೋಗಿಸಿರೋ ಅಂಥ ಅರ್ಧ ಲೀಟ್ರು ವಾಟ್ರ್ ಬಾಟ್ಲು ಯಾವುದಾದ್ರೂ ವಾಟ್ರ್ ಬಾಟ್ಲನ್ನ ತೊಗೊಂಡು ಅದರಲ್ಲಿ 100 ml ನೀರನ್ನ ಹಾಕಿ 5 ml ಈ ರಾಶ್ವಿ ಲಿಕ್ವಿಡ್ ಲ್ಯೂರು ಈ ದ್ರವನ ನೀವು 5 ml ಅದಕ್ಕೆ ಹಾಕಿ ಬಾಟ್ಲನ್ನ ಕಟ್ಟಬೇಕು ಅಷ್ಟೇ. ಇದರಲ್ಲಿ ನಿಮಗೆ ಊಜಿದು ಒಳ್ಳೆ ಕಂಟ್ರೋಲ್ ಬರುತ್ತೆ. ಮತ್ತು ಈ ಥರ ಟ್ರ್ಯಾಪ್ಸು ನೀವು 1 ಎಕರೆಗೆ 20 ಟ್ರ್ಯಾಪ್ಸ್ನ ಕಟ್ಟಬೇಕು. ಯಾಕಂದರೆ ದಾಳಿಂಬೆಯಲ್ಲಿ 1 ಎಕರೆಯಲ್ಲಿ 350ರಿಂದ 400 ಗಿಡಗಳಿರ್ತವೆ. ಸೊ ಅದಕ್ಕೋಸ್ಕರ 20 ಟ್ರ್ಯಾಪ್ನ ಹಾಕೋದ್ರಿಂದ 1 ಎಕರೆಗೆ ನಿಮಗೆ ಒಳ್ಳೆ ಕಂಟ್ರೋಲ್ ಸಿಕ್ಕುತ್ತೆ. ಮತ್ತು ಈ ಟ್ರ್ಯಾಪ್ಸು ನಿಮಗೆ ಫೀಲ್ಡಲ್ಲಿ 60 ದಿನಕ್ಕೂ ಹೆಚ್ಚು ಇದು ಕೆಲಸ ಮಾಡುತ್ತೆ. ಇದನ್ನು ನಾವು ಕ್ಲೈಮೇಟ್ ರೆಸಿಲಿಯೆಂಟ್ ಅಂತ ಏನಕ್ಕೆ ಕರಿತೀವಿ ಅಂತಂದರೆ ಇದು ಹೆಚ್ಚು ತಾಪಮಾನ ಅಂದರೆ ಹೈ ಟೆಂಪರೇಚರ್ಸ್ ಇದ್ದಾಗ ಕೂಡ ಇದು ಆವಿ ಆಗೋದಿಲ್ಲ. ಮತ್ತು ಮಳೆ ನೀರು ಒಳಗಡೆ ಹೋದಾಗ ಕೂಡ ಇದು ಚೆನ್ನಾಗೇ ಕೆಲಸ ಮಾಡುತ್ತೆ. ಇದರದ್ದು ಪರಿಣಾಮ ಏನು ಕಡಿಮೆ ಆಗೋದಿಲ್ಲ.